ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಿಜ ಹೇಳ್ತೀನಿ, ಈ ರೆಸಿಪಿನ ನೀವು ಟ್ರೈ ಮಾಡಿದ್ರಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅದಂತೂ ಖಂಡಿತ. ಅದರಲ್ಲೂ ಈ ಬಾಳೆಹಣ್ಣು ಜೊತೆಗೆ ಚಾಕ್ಲೇಟ್ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಆ್ಯಂಡ್ ನಾವಿಲ್ಲಿ ಯಾವುದೇ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಬಳಸಿಲ್ಲ, ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬಳಸಿದ್ದೀವಿ. ಅದನ್ನು ಬಳಸಿ ನಾವು ಈ ಚಾಕೋ ಬನಾನಾ ಫಡ್ಜ್ನ ಮಾಡಿರೋದು. ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟೇ ಚಾಕ್ಲೇಟಿ ಗೂವಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಪಚ್ಚ ಬಾಳೆಹಣ್ಣನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಪಚ್ಚ ಬಾಳೆಹಣ್ಣು ಬಳಸೋದಿದ್ರೆ ಒಂದು ಬಳಸ್ಬೋದು ದೊಡ್ಡದು, ಅಥವಾ ಚೆನ್ನಾಗಿ ಹಣ್ಣಾಗಿರುವಂತಹ ಏಲಕ್ಕಿ ಬಾಳೆಹಣ್ಣು ಬಳಸೋಗಿದ್ರೆ 2 ಬಾಳೆಹಣ್ಣನ್ನು ನೀವಿಲ್ಲಿ ಹಾಕ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಇಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ನಾವು ಬಳಸಿಲ್ಲ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್, 2 ಟೇಬಲ್ ಸ್ಪೂನಷ್ಟು ಬ್ರೌನ್ ಶುಗರ್ನ ಹಾಕ್ಕೊಂಡಿದ್ದೀನಿ. ಬದಲಿಗೆ ನೀವು ಬೆಲ್ಲ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಬೇಕಿಂಗ್ ಪೌಡರ್ 1/4 ಚಮಚ, ಚಿಟಿಕೆಯಷ್ಟು ಉಪ್ಪು, 1 ಕಪ್ಪಷ್ಟು ಹಾಲು, ಕಾಯಿಸಿ ಆರಿಸಿರುವಂತಹ ಹಾಲು 1 ಕಪ್ಪು. ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟು ಥಿಕ್ನೆಸ್ ಆಗಿರಬೇಕು. ತುಂಬ ತೆಳುವಾಗಿ ಇರಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಇರಬಾರ್ದು. ಇದು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾವು ಇನ್ನೂ ಚಾಕ್ಲೇಟಿ ಮಾಡೋದಕ್ಕೆ ನಾನು ಚಾಕೋ ಚಿಪ್ನ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ಹಾಕೋದ್ರಿಂದ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಒಂದು ಬೇಕಿಂಗ್ ಗ್ಲಾಸ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಬೇಕ್ ಮಾಡ್ತಾ ಇರೋದು, ಅದಕ್ಕೆ ಕಾರಣ ನಾನು ಇಲ್ಲಿ ಬೇಕಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಮೈಕ್ರೋವೇವಲ್ಲಿ ಇಲ್ಲ ಅಂತಂದರೆ ನೀವು ಇದನ್ನು ಸ್ಟೀಮ್ ಕೂಡ ಮಾಡ್ಕೊಳ್ಬೋದು, ಬಟ್ ನಾನು ಸ್ಟೀಮ್ ಮಾಡೋ ಪ್ರಾಸೆಸ್ನ ಟ್ರೈ ಮಾಡಿಲ್ಲ. ಇನ್ ಕೇಸ್ ಮುಂದೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ತೀನಿ. ಇನ್ನು ಮೇಲೆ ಗಾರ್ನಿಷ್ಗೆ ನಾನು ಚಾಕೋ ಚಿಪ್ನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಹಾಗೂ ಪಂಪ್ಕಿನ್ ಸೀಡ್ಸ್, ಅಂದರೆ ನಾವು ಕುಂಬಳಕಾಯಿ ಬೀಜ ಏನು ಹೇಳ್ತೀವಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆಪ್ಷನಲ್, ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ, ಅದಂತೂ ಖಂಡಿತ. ಮೈಕ್ರೋವೇವಲ್ಲಿ 2 ನಿಮಿಷ ನೀವು ಇದನ್ನು ಬೇಕ್ ಮಾಡಿದರೆ ಯಮ್ಮಿಯಾದ ಬನಾನಾ ಚಾಕ್ಲೇಟ್ ಫಡ್ಜ್ ರೆಡಿ ಆಯಿತು. ಇಲ್ಲಿ ನಾವು ಯಾವುದೇ ಮೈದಾ ಅಥವಾ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ನಾವಿಲ್ಲಿ ಬಳಸಿಲ್ಲ. ಜಸ್ಟ್ ಈಸಿಯಾಗಿ ಎಲ್ಲರ ಮನೆಯಲ್ಲೂ ಸಿಗುವಂತಹ ಅವಲಕ್ಕಿ ಬಳಸಿ ನಾವು ಈ ಫಡ್ಜ್ನ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲೇ ಹೇಳ್ದಂಗೆ ಚಾಕ್ಲೇಟ್ ಆ್ಯಂಡ್ ಬನಾನಾ ಕಾಂಬಿನೇಷನ್ ಅಂತೂ ಅಷ್ಟು ರುಚಿಯಾಗಿರುತ್ತೆ. ಮೈಕ್ರೋವೇವ್ ಅವನ್ ಇಲ್ಲ ಅಂತಂದರೆ ನೀವು ಹಬೆನಲ್ಲಿ 1/4 ಗಂಟೆ ಬೇಯಿಸಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ ಕೇಸ್ ನೀವು ಕೂಡ ಇದನ್ನು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.